ಸಮಸ್ತ ಸುಖಿನೋ ಭವಂತು ಅಂತ ಯಜ್ಞ ಯಾಗಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಋಷಿ ಜನರಿದ್ದಾರೆ. ಅವರಿಗೆ ನಾವೇನು ಕಾಣಿಕೆ ಕೊಡ್ಲಿಲ್ಲ. ಒಂದು ಒಳ್ಳೆ ಕೆಲಸ ಮಾಡುವಾಗ ಅಂತವರಿಗೆ ಬ್ರಾಹ್ಮಣ ಉತ್ತಮರಿಗೆ ಕಾಣಿಕೆ ಕೊಡಬೇಕು. ಇದನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟು ಮತ್ತೆ ನಾವು ಆರಂಭ ಮಾಡಿ ನೋಡು ಕಲ್ಪವೃಕ್ಷ ಬಂದಿದೆ. ಎಲ್ಲರೂ ಬೇಕು ಬೇಕು ಅಂತ ಆತೋರಿತಾ ಇದ್ದಾರೆ. ನಮಗೆ ಬೇಡ ಬೇಡ ಕಲ್ಪವೃಕ್ಷ ಬೇಡ. ನನ್ನ ಅಪ್ಪ ಒಂದು ಮಾತು ಹೇಳಿದ್ದಾರೆ. ಏನು? ಅಪ್ಪಿ ನೋಡು ಮಗ, ಕಲ್ಪವೃಕ್ಷವನ್ನು ಪಡೆದ್ರೆ ಅಪಾಯ ಉಂಟು ಅಂತ. ಅವ್ರು ಹೇಳಿದ್ರು ಅಪ್ಪಿ ತಪ್ಪಿ ಸುದ್ದಕ್ಕೆ ಹೋದ್ರೆ ಕಲ್ಪವೃಕ್ಷ ಮಗದ ಕೆಳಗೆ ಹೋಗಬೇಡ ಅಂತ ಹೇಳಿದ್ದಾರೆ. ಯಾಕೋ? ಕಾರಣ ಉಂಟು. ಅದನ್ನು ಪಡೆದ್ರೆ ಅಪಾಯ ಉಂಟಂತೆ. ಏನಪ್ಪಾಯ? ಈ ಕಲ್ಪವೃಕ್ಷ ಅಂತ ಹೇಳಿದ್ರೆ ಕಲ್ಪಿಸಿದ್ದನ್ನೇ ಕೊಡುದಲ್ವೋ. ತಕ್ಷಣ ಹಿಂದೆ ಒಬ್ಬ ಸ್ವರ್ಗಕ್ಕೆ ಹೋಗಿದ್ದತೆ. ಹೋಗಿ ಹೂತೋಟಕ್ಕೆ ಹೋಗುವಾಗ ಅಲ್ಲಿ ಕಲ್ಪವೃಕ್ಷ ಮಗ ಇತ್ತು. ಅಲ್ಲಿ ಹೋಗಿ ನೋಡುವಾಗ ಒಳ್ಳೆ ನೆಗಳು ಇತ್ತು. ನೆಗಳು ಅಂದ್ರೆ ಮೊಸಳೆ ಅಲ್ವೇ? ಅದಲ್ಲ, ನೋಡಿ ನಮ್ಮ ನೆಗಳು ಇಲ್ಲಿ ನೆರಳು ಆಗಿತ್ತು. ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಅವ ಆಲೋಚನೆ ಮಾಡಿದ, ಒಳ್ಳೆ ಗಾಳಿ ಉಂಟು, ನೆಗಳು ಉಂಟು, ಇಲ್ಲಿ ಮಲ್ಕೊಳ್ಳುವುದಕ್ಕೆ ಒಂದು ಒಳ್ಳೆ ಮಂಚ ಇರ್ತಿದ್ರೆ ಅಂತ. ಓಹೋ, ಇದು ಕಲ್ಪಿಸಿದ್ದನ್ನು ಕೊಡುದಲ್ವಾ? ವಾಂತಿ ಆಯ್ತಾ? ಅಲ್ಲ, ಮತ್ತೆ ಮಂಚ ಬಂದದ್ದು. ಮಂಚ ಬಂದು ಬೊಸಕ್ಕ ಮಂಚದ ಆಲೋಚನೆ ಮಾಡಿದ. ಮಂಚ ಬಂದಿದೆ, ಈ ಮಂಚಕ್ಕೆ ಚಂದದ ಒಂದು ಹೇಸಿಗೆ ಇರ್ತದೆ ಅಂತ. ಅದನ್ನು ತೊಳೆದು ತೆಗಿಬೇಕು. ಯಾವುದು ಹೇಸಿಗೆ? ಅದಲ್ಲ, ಮಂಚಕ್ಕೆ ಹಾಕ್ಲಿಕ್ಕೆ ಹಾಸುಗೆ. ಅದೇ ಆಲೋಚನೆ ಮಾಡಿದೆ ತಡ. ಅದು ಬಂದದ್ದು ಬೊಸಕ್ಕ. ಹೌದು, ಅದರಲ್ಲಿ ಮಲಗಿದ. ಅಷ್ಟೊತ್ತಿಗೆ ಮತ್ತೊಂದು ಯೋಚನೆ ಮಾಡಿದ. ಏನು? ಈ ಹೊತ್ತಿಗೆ ಒತ್ತಿಗೆ ಹೊತ್ತಿಗೆ ಒತ್ತಿಗೆ ಅಂದ್ರೆ ಸಮಯಕ್ಕೆ ಸಮಯಕ್ಕೆ ಹೊತ್ತಿಗೆ. ಈ ಹೊತ್ತಿಗೆ ಒಂದು ಚಂದದ ಹೆಣ್ಣು ಇರ್ತಿದ್ರಿ ಅಂತ. ಹೆಣ್ಣು 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 ಅಲ್ಲಿ ಅಲ್ಲಿ ಒತ್ತಿಗೆ ಹೆಣ್ಣು ಅಂತ ಹೇಳಿದ್ದೆ. ಆ ಶಬ್ದ ಹಾಗೆ ಬರ್ತದೆ. ಹುಡುಗಿ 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 ನಾಯಿಮಣಿ ನಾರಿಮಣಿ ಇರ್ತಿದ್ರೆ ನನ್ನ ಕಾಲನ್ನು ಒತ್ತುತ್ತಾ ಇದ್ಲು ಅಂತ ಆಲೋಚನೆ ಮಾಡಿದ್ದೇ ಮಾಡಿದ್ರು. ಬೋಸಕ್ಕ, ಅದು ಬೊಸಕ್ಕ. ಒಂದು ಹುಡುಗಿ ಬಂದದು. ಬಂದು ಮಂಚದಲ್ಲಿ ಕುಳಿತು ಇವನ ಕಾಲನ್ನು ಒತ್ತುವುದಕ್ಕೆ ಪ್ರಾರಂಭ ಮಾಡಿದಳು. ಏನು ಭಾಗ್ಯವು! ಅಷ್ಟೊತ್ತಿಗೆ ಮಗ ನೋಡಿದ. ಅವನ ಮಗನು ಬಂದಿದ್ದ ಒಟ್ಟಿಗೆ. ಅವನ ಮಗ ಅಲ್ಲ, ಮಲಗಿದವ ಮಗವನ್ನು ನೋಡಿದ. ಈಗ ಮರವನ್ನು ನೋಡಿದ. ಹೌದು, ನೋಡುವಾಗ ಅದರಲ್ಲಿ ಕಲ್ಪವೃಕ್ಷದ ಕಾಯಿಗಳು ತುಂಬಾ ಇತ್ತು. ಅವ ಅಲ್ಲಿ ಒಂದು ಆಲೋಚನೆ ಮಾಡಿದ, ಮಗದಲ್ಲಿ ತುಂಬಾ ಕಾಯಿಗಳು ಉಂಟು, ಅದು ಎಲ್ಲಾರು ನನ್ನ ಮಂಡೆಗೆ ಬಿದ್ದು ನಾನು ಸತ್ರೆ ಅಂತ. ಅಯ್ಯೋ, ಆಲೋಚನೆ ಮಾಡಿದ್ದೆ ಮಾಡಿದ್ದು. 4-5 ಕಾಯಿಗಳು ಇವನ ಮಂಡೆಗೆ ಪಟ ಪಟ ಮಾಡಿಬಿಟ್ಟು. ನೋಡಿದ್ಯಾ? ಅವ ದುರ್ಬುದ್ಧಿ ದುರಾಲೋಚನೆ ಮಾಡಿದ ಕಾರಣ ದುರ್ಮರಣಕ್ಕೆ ಒಳಗಾದ. ಒಳ್ಳೆದನ್ನೇ ಎಣಿಸ್ತಿದ್ರೆ ಅವನಿಗೆ ಬೇಕಾದ್ದು ಲಭ್ಯವಾಗ್ತಿದೆ. ಯಾರಿಗೂ ಬೇಡ. ಅದು ಸ್ವರ್ಗಲೋಕಕ್ಕೆ ಹೋಗಿ ನೀವು ಮಥನ ಮಾಡಿ. ಐರಾವತ ಐರಾವತ ಒಂದು ಒಂದೇ ಆನೆ ಬಂತು. ಒಂದಾನೆ ಬಂತು, ಆನೆ ಬಂತು, ಒಂದಾನೆ ಆನೆ ಬಂತೊಂದಾನೆ. ಯಾವ ಊರ ಆನೆ ಇಲ್ಲಿ ಜಾತಿ ಬಂದಿತ್ತು, ದಾರಿ ತಪ್ಪಿ ಬಂತು. ಆನೆ ಬಂತೊಂದಾನೆ. ಒಳ್ಳೆ ಹಾಡು ನಿನ್ನ ಆನೆಯ ಬಗ್ಗೆ. ನನಗೆ ಬೇಕಾಗಿ ನಿನಗೆ ಯಾಕೆ ಬೇಕು ಆನೆ? ಕುಳಿತು ಸವಾರಿ ಮಾಡುವ ಇದು ದೇವಲೋಕದ ಹೌದು. ಐರಾವತ ಮೇಲೆ ನೀನು ಕೂತ್ಕೊಳ್ಳುದ? ನಿನಗೊಂದು ಗುಟ್ಟು ಹೇಳ್ತೇನೆ. ಏನು? ನೋಡು, ಆ ದೇವೇಂದ್ರಪ್ಪ ಕೂತ್ಕೊಂಡಿದ್ದಾನೆ. ಆನೆಯ ಮೇಲೆ ಪೂಜೆ. ಅವನ ಅವಸ್ಥೆ ಈಗ. ಅವನ ಅವಸ್ಥೆ ಈಗ ಹಾಗೆ ಅದರಲ್ಲಿ ಕುಳಿತ. ನೀನು ಅದರಲ್ಲಿ ಕೂತ್ರೆ ಹಾಗೆ ಆಗ್ತಿ. ಮತ್ತೆ ನೀನು ಇಷ್ಟು ಇಲ್ಲ. ಅವನಿಗೂ ಬೇಡ ನನಗೂ ಬೇಡ. ಸ್ವರ್ಗಕ್ಕೆ ಹೋಗಿ. ಚಂದ್ರ ಚಂದ್ರ ನನಗೆ ಬೇಡ. ಯಾಕೆ? ಚಳಿ ಆಗ್ತಾ ಉಂಟು. ಆಹಾ ಚಳಿಯೇ. ಚಂದ್ರ ಬಂದದ್ದು ಚಳಿ ಆಗ್ತಾ ಉಂಟು. ಆಹಾ ಚಳಿಯೇ, ಚಳಿ ಚಳಿ. ಆಹಾ ಚಳಿ ಚಳಿ ತೋಳ್ಳಿ ಚಳಿಯ. ಚಳಿ ಚಳಿ ತೋಳ್ಳಿ ಈ ಚಳಿಯ. ಚಳಿ ಚಳಿ. ನೀನು ಯಾವ್ದೋ ಪ್ರಚಾರದ ಖಾತೆ ಜನ ಸೇರಿಸಲಿಕ್ಕೆ ಈಗೆಲ್ಲ ಮಾಡ್ತಿದ್ದವನು. ಅಲ್ಲ ಚಳಿ ಆಗ್ತಾ ಉಂಟು. ಚಳಿ ಆಗೋದಕ್ಕೆ ಕಾರಣ ಏನು? ಚಂದ್ರನ ಹೆಸರು ಹೇಗೆ? ಶೀತಾಂಶು. ಎಷ್ಟು ಅಂಶು? ಶೀತಾಂಶು ಹೆಸರದು. ತಂಗದಿರ ಚಂದ್ರ ಚಂದ್ರದೇವ ಅವ ಬಂದಿದ್ದಾನೆ. ಅವ ನಮ್ಗೆ ಯಾರಿಗೂ ಬೇಡ. ಯಾರು ಉಷ್ಣಾಧಿಕ್ಯದಿಂದ ಬಳಲ್ತಾರೋ ಅವರಿಗೆ ಚಂದ್ರನಾಗುತ್ತೆ. ಉಷ್ಣ ಅಂದ್ರೆ ವಿಷಯ ಅಲ್ಲ. ನೋಡು, ಇಲ್ಲಿ ದೇವರು ಕೂತ್ಕೊಂಡಿದ್ದಾರೆ. ಅವರನ್ನು ಗಮನಿಸಿದ್ಯಾ ನೀನು? ಯಾರ ರಗಳಿಗಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅವರು ಉಷ್ಣಾಧಿಕ್ಯದಿಂದ ಬಳಲ್ತಾರೆ. ವಿಷಪಾನ ಮಾಡಿದ್ದಾರೆ. ಒಡಲುರಿ
ಹೌದು. ಅದರ ಉಪಶಮನಕ್ಕೆ ಹಾ. ಈ ಚಂದ್ರನ ಅಗತ್ಯ ಇದೆ. ಹಾ. ನಾವೆಲ್ಲರೂ ಅಲ್ಲಿಗೆ ಕಳಿಸುವ. ಹೌದು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಅದೆಲ್ಲ ಉದ್ದಾಯ್ತು. ಚೂಡ ಶಿವಶಂಕರ ಅಂತ ಹೇಳುವ. ಚಂದ್ರಶೇಖರ ಮಥನ ಮಾಡು. ಅಪ್ಸರೆ ಆಪ್ಸೀರೆ ಸುರಾಂಗನೆ ಸುರಾಂಗನೆ ಗಣಿಕಾಂಗನೆ ಗಣಿಕಾಂಗನೆ ಪಣ್ಯಾಂಗನೆ ಪನ್ಯಾಂಗನೆ ಪಣ್ಯಾಂಗನೆ ಮಾಡುವ ಸ್ವರ್ಗಲೋಕದಲ್ಲಿ. ಹೌದು. ಅವರು ಸ್ವರ್ಗಲೋಕಕ್ಕೆ ಹೋಗ್ಲಿ. ನಾನು ಅವರನ್ನು ಬಿಟ್ಟು ಬರ್ಬೇಕು. ಬೇಡ ಬೇಡ, ನೀನು ಅಲ್ಲಿ ಹೋಗಬೇಡ, ಇಲ್ಲಿ ಕೆಲಸ ಉಂಟು. ಮಥನ ಮಾಡು. ಸಾತು ಸೇರಿಸಿ ನಿಮ್ಮೊಳಗೆ ಸಂವಾದ ಈಕೆಯ ದೊಡ್ಡ ತಲುಪುವುದು ಪವಾಡ ಈಕೆಯ ದೊಡ್ಡ ತಲುಪುವುದು ಪವಾಡ